ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಾಲ್ ಆಫ್ ಏಷ್ಯಾಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಲಕ್ಸುರಿಯಸ್ ಆಗಿದೆ. ವೆರೈಟೀಸ್ ಆಫ್ ಇದ್ದಾವೆ, ತುಂಬ ಚೆನ್ನಾಗಿದೆ, ಒಳ್ಳೆ ಲಕ್ಸುರಿ ಆಗಿದೆ, ಸಖತ್ತಾಗಿದೆ. ಒಂದು ಟೈಮ್ ನೀವು ಕೂಡ ಬಂದು ವಿಸಿಟ್ ಮಾಡಿ ಆಯಿತಾ. ಲೈಟಿಂಗ್ಸಿಗೆ ಮಾತ್ರ ಹೊರತನೇ ಇಲ್ಲ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ನೋಡಿ. ಯಾರಿಗೆ ಮಾತ್ರ ಡಿಸಪಾಯಿಂಟ್ ಅಂತೂ ಆಗೋದೇ ಇಲ್ಲ, ಅಷ್ಟು ಚೆಂದವಾಗಿದೆ. ಫ್ರೀ ಟೈಮಲ್ಲಿ ಬಿಡುವಿದ್ದಾಗ ಬಂದು ನೋಡಿ. ನೋಡಿ, ಇದರಲ್ಲಿ ಯಾವುದಕ್ಕೆ ನೀವು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಡಿಸೈಡ್ ಮಾಡ್ಕೊಂಬಿಡಿ. ಇಲ್ಲೇ ನೋಡಿ, ಎಲ್ಲಿಗೆ ಬೇಕಿದ್ರೂ ಹೋಗ್ಬೇಕಂದ್ರೆ ಲಿಫ್ಟ್ ಇದೆ, ಮತ್ತು ಈ ಥರ ಇದೆ ನೋಡಿ. ಯಾರಿಗಾದ್ರೂ ಕಾರ್ ಬೇಕಂದ್ರೆ ಬಂದು ತಗೊಳ್ರಿ ಇಲ್ಲ ಆಯಿತಾ. ನೋಡಿ ಜನರೇ, ನೋಡಿ ನೋಡಿ, ಲೈಟ್ ಹೇಗಿದೆ ನೋಡಿ, ಎಷ್ಟು ಚಂದವಾಗಿರಲ್ಲ. ಗ್ರೇಟ್ ಜಾಬ್. ನೋಡಿ ಇದು ಹೇಗಿದೆ ಅಂತ, ತುಂಬ ಚಂದ ಮಾರಾಯರೆ. ನೋಡಿ ಮಾರಾಯರೆ, ಎಷ್ಟು ಚಂದ ಉಂಟು. ಇದು ಫೋಟೋಕ್ಕಿಂತ ರಿಯಲ್ ನೋಡಿದ್ರೆ ಮಸ್ತ್ ಮಜಾ ಮಾಡಿ ಅಂತ. ನೋಡಕ್ಕೆ ಕಣ್ ಸಾಲದು. ಇದೇನಂತ ನನಗಂತೂ ಗೊತ್ತಾಗ್ತಿಲ್ಲ, ಯಾವುದ್ರಲ್ಲಿ ಮಾಡಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ಇವ್ರ ಕ್ರಿಯೇಟಿವಿಟಿ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿದೆ ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಕೂಡ ಊಟ ಮಾಡೋದಕ್ಕೆ, ಡಿನ್ನರ್ ಎಲ್ಲ ಮಾಡೋದಕ್ಕೆ ಇದೆ. ಇದೇ ಥರನೇ ವೆರೈಟೀಸ್ ಇದ್ದಾವೆ ನೋಡಿ. ಬಟ್ ಒಂದಂತ ಹೇಳ್ತೀನಿ, ಯಾರು ಕೂಡ ಬೇಜಾರಾಗಿ ಹೋಗಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಹಾಗೆ ಫಿಲಮ್ಗೆ ಹೋಗೋಣ ಅಂತ ಅದೇ ಮಾಲಲ್ಲಿ ಫಿಲಮಿಗೆ ಹೋದ್ವಿ. ಇಬ್ಬನಿ ತಪ್ಪಿದ ಎಳೆಯಲ್ಲಿ ಮೂವಿ ಮಸ್ತ್ ಇದೆ, ಹೋಗಿ ನೀವು ಕೂಡ ವಿಸಿಟ್ ಮಾಡಿ. ಇಲ್ಲಿ ನೋಡಿ, ಈ ಮಾಲ್ ಆಫ್ ಏಷ್ಯಾದಲ್ಲಿ ಇನ್ನೊಂದು ಏನು ತುಂಬ ಇಷ್ಟ ಆಗುತ್ತೆ ಅಂದರೆ, ತುಂಬ ಗೇಮ್ಸ್ ಇದ್ದಾವೆ. ತುಂಬ ಅಂದರೆ ತುಂಬ ಗೇಮ್ಸ್ ಇದ್ದಾವೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆಡೋವಂತಹ ಗೇಮ್ಸ್ ಇದ್ದಾವೆ. ಮಕ್ಕಳನ್ನ ಕರ್ಕೊಂಡೋಗಿ ಎಂಜಾಯ್ ಮಾಡಿಸಿ. ವೀಕೆಂಡ್ಸ್ ಇರುತ್ತಲ್ವ, ಸೊ ಒಂದಿನ ಎಂಜಾಯ್ ಮಾಡಿಸಿದ್ರೆ ಅವು ತುಂಬ ದಿನ ಖುಷಿ ಪಡ್ತವೆ ಅಂತಲೇ ಹೇಳ್ಬೋದು. ಅಷ್ಟು ವೆರೈಟೀಸ್ ಇದ್ದಾವೆ ಇಲ್ಲಿ ಆಟಾಡೋದು. ಹೋದರೆ ಯಾರಿಗೂ ಕೂಡ ಬೇಜಾರಂತೂ ಆಗೋದಿಲ್ಲ.
ತುಂಬ ಇಷ್ಟಪಡ್ತೀರಾ ಹೋದರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಕ್ರಿಯೇಟಿವಿಟಿ ಅನ್ನೋದು ಅಂದರೆ ಒಂದು ಗೇಮಿಂದ ಏನು ಅರ್ಥ ಆಗುತ್ತಪ್ಪ ಅಂದರೆ ನಮ್ಮ ಕ್ರಿಯೇಟಿವಿಟಿ ಎಷ್ಟಿದೆ, ನಮಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳ್ಬೋದು. ಎಲ್ಲರೂ ಎಲ್ಲದರಲ್ಲೂ ಕೆಲವೊಂದರಲ್ಲಿ ಮಾತ್ರ ಟ್ಯಾಲೆಂಟ್ ಇರ್ತಾರೆ. ಅದೇ ಥರ ಗೇಮು ಒಂದು ಕೂಡ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಯಾರಿಗೆ ಆಡೋವಂತಹ ಮೈಂಡ್ ಸೆಟ್ ಇರುತ್ತೆ ಅವರಿಗಷ್ಟೇ ಗೆಲ್ಲಕ್ಕಾಗೋದು. ಅದು ಒಂದು ರೀತಿಯ ಆಟ ಅಂತಲೇ ಹೇಳ್ಬೋದು. ನೋಡಿ ಇದು ಮಿಷನ್ ಇದೆಯಲ್ಲ, ಮಿಷನ್ನು ಯಾವ ರೀತಿ ಆಟ ಆಡ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೂಡ ಇದೆ. ಇದು ದುಡ್ಡಿಂದು ಏನೋ ಇದೆ ಇದು, ಬಟ್ ಇದು ಕೂಡ ಚೆನ್ನಾಗಿದೆ. ಎಷ್ಟೊಂದು ಜನ ಅಲ್ಲಿ ನಿಂತ್ಕೊಂಡಿದ್ರು ಆಟ ಆಡ್ತಾ ಇದ್ದಾರೆ. ಅಂದರೆ ಅದು ಓಡುತ್ತೆ, ಸೊ ಎಷ್ಟು ಬರುತ್ತೋ ಅದು ಟಿಕೆಟ್ಸ್ ಅಂತ ಇರುತ್ತೆ. ಮೇ ಬಿ ಅಷ್ಟು ದುಡ್ಡು ರೌಂಡ್ ಫಿಗರ್ ಆಗುತ್ತೆ ಅನಿಸುತ್ತೆ. ಮೇ ಬಿ ಅದು ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಎಂಜಾಯ್ ಮಾಡಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಆಟಗಳು ಅಂತ ನೋಡಿ, ಎಂಜಾಯ್ ಮಾಡಿ ಆಯಿತಾ. ಇದು ಒಂದು ಗೇಮ್ ಇದೆ ನೋಡಿ, ಬಟ್ ನೀಟಾಗಿ ಅಚ್ಚುಕಟ್ಟಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಬೇಜಾರಾಗೋವಂಥದ್ದು ಏನಿಲ್ಲ. ಟ್ರಸ್ಟ್ ಮೀ, ಚೆನ್ನಾಗಿದೆ ಅಷ್ಟೆ. ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ ಬನ್ನಿ, ಭಾಗವಹಿಸಿ. ಬಟ್ ಹೇಗೆ ಬೆಳೆಸಿದ್ರು ಅಂತ ಕೇಳಬೇಡಿ, ಯಾಕೆಂದರೆ ಇದು ಪ್ಲಾಸ್ಟಿಕ್. ಇದು ತೆಳಗೆ ಕುತ್ಕೊಂಡು ಮೇಲೆ ತೆಗಿತಾ ಇರೋದು. ಯಾವ ಗಿಡ ಬೇಕು ಸೆಲೆಕ್ಷನ್ ಮಾಡ್ಕೊಂಬಿಡಿ. ಎಲ್ಲಿಗೆ ಹೋಗಬೇಕು ಅಂದ್ರೆ ಲಿಫ್ಟ್ ಇದೆ, ಡೋಂಟ್ ವರಿ ಯಾರು ಕೂಡ. ಡ್ರೆಸ್ ಬೇಕಂದರೆ ಡ್ರೆಸ್ ಇದ್ದಾವೆ, ಬಾಯ್ಸ್ಗೆ ಬೇರೆ ಗರ್ಲ್ಸ್ಗೆ ಬೇರೆ ಸಪ್ರೇಟ್ ಆಗಿದೆ. ಬಟ್ ಒಂದೊಂದು ಗ್ಯಾರಂಟಿ, ಯಾರು ಹೋದರೂ ಕೂಡ ಬೇಜಾರಾಗಿ ಬರಲ್ಲ, ಅಷ್ಟು ಚಂದವಾಗಿದೆ ಏಷ್ಯನ್ ಮಾಲ್. ನೋಡಿ ಎಷ್ಟು ಹೆಂಗಿದೆ ಇದು. ಇದೆಲ್ಲ ಯಾವುದು, ಇನ್ನೂ ತುಂಬ ಇದ್ದಾವೆ, ತುಂಬ 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 ಕಾಣಿಸ್ತಾ ಇದ್ದಾವೆ, ಚೆಂದ ಕಾಣಿಸ್ತಾ ಇದ್ದಾವೆ. ಇಲ್ಲೊಂದಿದೆ, ಇಲ್ಲೊಂದಿದೆ, ಮತ್ತೆ ಇಲ್ಲೊಂದಿದೆ. ನೈಸ್ ಯಾರ್. ಮುಟ್ಟಬೇಕು ಅನ್ನಿಸ್ತಾ ಇದೆ, ಮುಟ್ಟಕ್ಕಾಗ್ತಾ ಇಲ್ಲ. ನಾನಲ್ಲಿ ಮಾಲಿಗೆ ಹೋದ್ಮೇಲೆ ಒಂಥರ ಸಣ್ಣ ಹುಡುಗಿ ಥರ ಆಗಿದ್ದೀನಿ. ಲಿಫ್ಟ್ ಇದು ಹತ್ತೋದು ಇಳಿಯೋದು ಎಷ್ಟೊಂದು ಸಲ ಮಾಡಿದ್ದೀನಿ. ನಾನು ಕೂಡ ಸಣ್ಣ ಮಗು ಆಗಿ ಅಲ್ಲಿ ವರ್ತನೆ ಮಾಡಿದ್ದೀನಿ ನೋಡಿ. ಅಲ್ಲಿ ಹತ್ತೀನಿ, ನೆಕ್ಸ್ಟ್ ಆ ಕಡೆಯಿಂದ ಮತ್ತೆ ಬರ್ತೀನಿ. ಅದು ನಾನು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ಅಲ್ಲಿಂದ ಹತ್ತಿದೆ, ಇಲ್ಲಿಂದ ಇಳಿತಾ ಇದ್ದೀನಿ. ನನಗೆ ಬೇಜಾರೇ ಆಗ್ತಾಯಿಲ್ಲ, ಸುಮ್ಮನೆ ಹತ್ತೋದು ಇಳಿಯೋದು ಎಷ್ಟೋ ಟೈಮ್ ಮಾಡಿದ್ದೀನಿ ನಾನು. ಏನೋ ಒಂಥರ ಖುಷಿ ಸಿಗುತ್ತಾ ಇದರಲ್ಲಿ. ನನಗೂ ಆ ಖುಷಿ ಸಿಕ್ಕಿದೆ, ನಿಮಗೂ ಆ ಖುಷಿ ಬೇಕು ಅಂದರೆ ನೀವು ಕೂಡ ಎಂಜಾಯ್ ಮಾಡಿ. ಯಾವುದಾದ್ರೂ ಒಂದು ಮೂಮೆಂಟ್ ನಿಮಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಇಷ್ಟು ಏಷ್ಯನ್ ಮಾಲ್ನ ತೋರಿಸಿದ್ದಾಯಿತು. ಅಂದರೆ ಚೆನ್ನಾಗಿದೆ, ತುಂಬ ಲಕ್ಸುರಿಯಾಗಿದೆ, ಯಾರಿಗೂ ಕೂಡ ಬೇಜಾರಾಗೋದಿಲ್ಲ ಬಂದರೆ. ಅಷ್ಟು ಚೆನ್ನಾಗಿದೆ, ನೀವು ಕೂಡ ನೋಡಿ ಆಯಿತಾ ಬಂದು.